ಪ್ರೀತಿ ಡಾಕ್ಟರ್ ಪ್ರಶಾಂತ್ ರಂಗರಾಜ್ ಮಾತಾಡೋದ್ರಿಂದ ನಾನು ನಿಮಗೆ ವಿಟಮಿನ್ B12 B6 B3 ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಯಾವುದಪ್ಪ ಅಂತಂದರೆ ಇಂಜೆಕ್ಷನ್ ನ್ಯೂರೋಬಿಯಾನ್ ಫೋರ್ಟ್ ಅಂತ ನೋಡಿರ್ತೀರ ಫಾರ್ಮಸಿಯಲ್ಲಿ. ಏನೇನು ಯೂಸ್ ಅಪ್ಪ ಈ ಇಂಜೆಕ್ಷನ್ ಇಂದ ಅಂತಂದರೆ ಪೆರಿಫೆರಲ್ ನ್ಯೂರೋಪತಿ ಮತ್ತು ಡಯಾಬಿಟಿಕ್ ನ್ಯೂರೋಪತಿ, ಅಂದರೆ ಕೈಕಾಲು ಜುಮ್ ಹಿಡಿಯೋದು, ಆಮೇಲೆ ಕೈಕಾಲು ಉರಿಯೋದು, ನೋವಾಗೋದು, ಆಮೇಲೆ ನಮ್ನೆಸ್ ಇರುತ್ತಲ್ಲ ಆ ಕಂಡೀಷನಲ್ಲಿ, ಆಮೇಲೆ ಸಯಾಟಿಕ ಲೋ ಬ್ಯಾಕ್ ಏಕ್ ಪೇನ್ಗೆ ಇದು ತುಂಬ ಯೂಸ್ಫುಲ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಕಂಟೆಂಟ್ ಇರುತ್ತೆ ಯಾವುದಪ್ಪ ಅಂತಂದರೆ ಪೈರಿಡಾಕ್ಸಿನ್. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಆಮೇಲೆ ಕ್ಯಾನ್ಸರ್ ಸೆಲ್ಸ್ ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಡೋಕ್ಕೆ ಈ ಇಂಜೆಕ್ಷನ್ ತುಂಬ ಯೂಸ್ಫುಲ್. ಇದರಲ್ಲಿ ಇನ್ನೊಂದು ಕಂಟೆಂಟ್ ಇದೆ ಯಾವುದಪ್ಪ ಅಂತಂದರೆ ನಿಕೋಟಿನಮೈಡ್ ಅಂತ. ನಿಯಾಸಿನ್ ಡೆಫಿಷಿಯನ್ಸಿಯಿಂದ ಆಗ್ತಕ್ಕಂತಹ ಡಿಸೀಸ್ ಯಾವುದಪ್ಪ ಅಂತಂದರೆ ಪೆಲೆಗ್ರಾ. ಈ ಪೆಲೆಗ್ರಾದಲ್ಲಿ 3 ಸಿಂಪ್ಟಮ್ಸ್ ಇದೆ. ಯಾವುದಪ್ಪ ಅಂತಂದರೆ ಡಿಗಳು: ಡರ್ಮಟೈಟಿಸ್, ಡೆಮೆನ್ಷಿಯಾ ಆ್ಯಂಡ್ ಡಯೇರಿಯಾ. ಡರ್ಮಟೈಟಿಸ್ ಹೇಗಾಗುತ್ತಪ್ಪ ಅಂತಂದರೆ ನಿಯಾಸಿನ್ ಡೆಫಿಷಿಯನ್ಸಿಯಿಂದ ಸಣ್ಣ ಎಕ್ಸ್ಪೋಸ್ಡ್ ಏರಿಯಾದಲ್ಲಿ ಅಷ್ಟೇ ರ್ಯಾಷಸ್ ಆಗೋದು, ಪುಸ್ಟಲ್ಸ್ ಆಗೋದು. ಡಯೇರಿಯಾ ಅಂತ ಪರ್ಸಿಸ್ಟೆಂಟ್ ಆಗಿ ಡಯೇರಿಯಾ ಆಗಿರುತ್ತೆ. ಆಮೇಲೆ ಡೆಮೆನ್ಷಿಯಾ ಅಪ್ಪ ಅಂತಂದರೆ ಗಿಡ್ಡಿನೆಸ್ ಆಗೋದು, ಆಮೇಲೆ ಡಿಪ್ರೆಷನ್ ಇರೋದು, ಕನ್ಫ್ಯೂಸ್ ಆಗೋದು. ಆ ಥರ ಕಂಡೀಷನಲ್ಲಿ ನಾವು ಈ ಇಂಜೆಕ್ಷನ್ನ ಯೂಸ್ ಮಾಡ್ತೇವೆ. ಆಮೇಲೆ ನಿಯಾಸಿನ್ ಡೆಫಿಷಿಯನ್ಸಿ ಆಗ್ತಕ್ಕಂಥ ಸಿಂಟಮ್ಸ್ ಯಾವ್ಯಾವಪ್ಪ ಅಂತಂದರೆ ಗಿಡ್ಡಿನೆಸ್, ಹೆಡ್ಡೇಕ್, ಆಮೇಲೆ ಸರಿಯಾಗಿ ಮಾತಾಡೋಕೆ ಆಗ್ತಿರಲ್ಲ. ಆ ಕಂಡೀಷನಲ್ಲಿ ನಾವು ಈ ಇಂಜೆಕ್ಷನ್ನ ಯೂಸ್ ಮಾಡ್ತೇವೆ. ಆಮೇಲೆ ಹೆಲಟೋಸಿಸ್, ಬಾಯಲ್ಲಿ ಹೊಲಸು ನಾರ್ತಿರ್ತಾವಲ್ಲ, ಆ ಕಂಡೀಷನಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಟಂಗ್ ಪೂರ್ತಿ ವೈಟ್ ಕೋಟ್ ಆಗಿರುತ್ತೆ. ಆಮೇಲೆ ಇಂಡಿಕೇಶನ್ಸ್ ಏನೇನಪ್ಪ ಅಂತಂದರೆ ಪಾರ್ಕಿನ್ಸನ್ಸ್, ಅಲ್ಝೈಮರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.